ಮೊಳಕೆ ಬಗ್ಗೆ ಕೇಳಿದ್ದೀರಾ? ಇದರ ಮೊಗ್ಗುಗಳನ್ನ ಅಡುಗೆ ಹಾಗೆ ಸಲಾಡ್ ಉದ್ದೇಶಕ್ಕಾಗಿ ಹೇರಳವಾಗಿ ಬಳಕೆ ಮಾಡಲಾಗುತ್ತೆ. ಕ್ಯಾನ್ಸರ್ಗೂ ಇದು ರಾಮಬಾಣ. ಈ ಬೆಳೆ ಬೆಳೆಯೋದು ಬಲು ಸುಲಭ. ಕೊಯ್ಲಿಗೂ ಕೂಲಿ ಕಾರ್ಮಿಕರು ಬೇಡ. ಒಂದೇ ಬಾರಿಗೆ 100 ರಿಂದ 150 ಕ್ವಿಂಟಲ್ ಇಳುವರಿ. ರೈತರೇ, ನೀವ್ ಯಾವತ್ತಾದ್ರೂ ಬ್ರೆಜಿಲ್ಸ್ ಮೊಳಕೆ ಬಗ್ಗೆ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಇದನ್ನ ಮಿನಿ ಎಲೆಕೋಸು ಅಂತ ಕೂಡ ಕರೀತಾರೆ. USA ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶದಲ್ಲಿ ಇದನ್ನ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ, ಜೊತೆಗೆ ಬೆಳೆಸ್ತಾರೆ ಕೂಡ ಹೌದು. ಸೊ ಇವತ್ತು ನಾನು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರೋ ಕೃಷಿ ಐಡಿಯಾ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಯಾವ ರೀತಿಯಾಗಿ ನಾಟಿ ಮಾಡಬೇಕಾಗುತ್ತೆ, ಮಣ್ಣಿನ ವಿಚಾರ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಕೊಯ್ಲು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇದಕ್ಕೆ ಸಖತ್ ಡಿಮಾಂಡ್ ಕೂಡ ಇದೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್ ಸ್ನೇಹಿತರೆ, ಬ್ರೆಜಿಲ್ಸ್ ಮೊಳಕೆ ಇದು ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯುವಂತಹ ಒಂದು ಪ್ರಮುಖ ಶೀತ ತರಕಾರಿ ಬೆಳೆಗಳಲ್ಲಿ ಒಂದು ಸ್ನೇಹಿತರೆ. ಸೊ ಈ ತರಕಾರಿಯನ್ನ ಹೆಚ್ಚಾಗಿ US ಆಗಿರ್ಬೋದು, ಯುರೋಪಿಯನ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಸ್ತಾರೆ, ಹೆಚ್ಚಾಗಿ ಅಲ್ಲಿ ಜನ ಸೇವಿಸ್ತಾರೆ ಕೂಡ ಹೌದು. ಸೊ ಬ್ರೆಜಿಲ್ಸ್ ಮೊಗ್ಗುಗಳು ಕೋಸುಗಡ್ಡೆ ಆಗಿರ್ಬೋದು, ಸ್ಮಾಲ್ ಕ್ಯಾಬೇಜ್ ಅಂತ ಕೂಡ ಇದನ್ನ ಕರೀತಾರೆ. ಸೊ ಸೇಮ್ ಕ್ಯಾಬೇಜ್ ತರನೇ ಇರುತ್ತೆ, ಬಟ್ ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ. ಸೊ ಅಡುಗೆ ಆಗಿರ್ಬೋದು, ಸಲಾಡ್ ಉದ್ದೇಶಕ್ಕಾಗಿ ಇದನ್ನ ಹೇರಳವಾಗಿ ಬಳಸ್ತಾರೆ. ಸೊ ಬ್ರೆಜಿಲ್ಸ್ ಮೊಗ್ಗುಗಳು ಉತ್ತಮ ಆರೋಗ್ಯ ಪ್ರಯೋಜನಗಳನ್ನ ಕೂಡ ಹೊಂದಿದೆ. ಅಂದ್ರೆ ಜೀವಸತ್ವಗಳು ಆಗಿರ್ಬೋದು, ಖನಿಜಗಳಲ್ಲಿ ಇದು ಸಮೃದ್ಧ ಆಗಿದೆ ಅಂತ ಹೇಳ್ತಾರೆ. ಸೊ ಈ ತರಕಾರಿಯನ್ನ ಮಿನಿ ಎಲೆಕೋಸು ಅಂತ ಕೂಡ ಕರೀತಾರೆ. ಇದರ ಒಂದು ಹೆಲ್ತ್ ಬೆನಿಫಿಟ್ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ಭಾರತದಲ್ಲಿ ಬ್ರೆಜಿಲ್ಸ್ ಮೊಳಕೆ ಒಡೆಯುವಂತಹ ಪ್ರಮುಖ ಉತ್ಪಾದನಾ ರಾಜ್ಯ ಎಲ್ಲಿ ಹೆಚ್ಚಾಗಿ ಬೆಳೆಸ್ತಾರೆ ಅಂತ ನೋಡೋದಾದ್ರೆ ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ತಮಿಳುನಾಡು ಹಾಗೆ ಮಹಾರಾಷ್ಟ್ರದ ನೀಲಗಿರಿಯಲ್ಲಿ ಹೇರಳವಾಗಿ ಬಳಸ್ತಾರೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಕೃಷಿ ಬಗ್ಗೆ ಹೇಳೋ ಮೊದಲು ಅದರ ಒಂದು ಹೆಲ್ತ್ ಬೆನಿಫಿಟ್ ಬಗ್ಗೆ ಫಸ್ಟ್ನೇದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬ್ರೆಜಿಲ್ಸ್ ಮೊಗ್ಗುಗಳು ತೂಕ ನಿರ್ವಹಣೆಯಲ್ಲಿ, ಅಂದ್ರೆ ನಿಮ್ಗೆ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಫೈಬರ್ನ ಉತ್ತಮ ಮೂಲ ಅಂತ ಹೇಳ್ತಾರೆ, ಉತ್ಕರ್ಷಣ ರೋಗ ನಿರೋಧಕಗಳ ಉತ್ತಮ ಮೂಲ ಅಂತ ಹೇಳ್ತಾರೆ. ಸೊ ಇದರಲ್ಲಿ ವಿಟಮಿನ್ ಸಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಧಾನ್ಯಗಳ ಜೊತೆ ಸೇರಿಸಿ ಸಂಪೂರ್ಣ ಪ್ರೋಟೀನ್ ಅನ್ನ ಕೂಡ ತಯಾರಿಸ್ತಾರೆ. ಸೊ ಇದು ಕ್ಯಾನ್ಸರ್ಗೂ ರಾಮಬಾಣ. ಸೊ ಹಾಗಾಗಿ ಸಾಕಷ್ಟು ಜನ ಇದನ್ನ ತಮ್ಮ ಒಂದು ದೈನಂದಿನ ಆಹಾರದಲ್ಲಿ ಸೇವಿಸ್ಕೊಳ್ತಾರೆ ಸ್ನೇಹಿತರೆ. ಇನ್ನು ಇದರಲ್ಲಿ ಪ್ರಭೇದಗಳು ಅಂತ ಬಂದಾಗ ಎತ್ತರದ ಹಾಗೆ ಮಧ್ಯಮ ಜೊತೆಗೆ ಕುಬ್ಜ ಅಂತ 3 ಡಿವಿಷನ್ ಮಾಡ್ಕೊಳ್ತಾರೆ. ಸೊ ಎತ್ತರದ ಪ್ರಭೇದಗಳು ಸುಮಾರು 75 ಸೆಂಟಿಮೀಟರ್ ಎತ್ತರವನ್ನ ತಲುಪುತ್ತೆ. ಇನ್ನು ಮಧ್ಯಮ ಎತ್ತರ ಪ್ರಭೇದಗಳು ಸುಮಾರು 55 ರಿಂದ 60 ಸೆಂಟಿಮೀಟರ್ ವರೆಗೆ ಇರುತ್ತೆ ಸ್ನೇಹಿತರೆ. ಆದ್ರೆ ಕುಬ್ಜ ತಳಿ ಅಂತ ಬಂದಾಗ ಕೇವಲ 40 ರಿಂದ 50 ಸೆಂಟಿಮೀಟರ್ ಇರುತ್ತೆ. ಇನ್ನು ಫೇಮಸ್ ತಳಿ ಬಗ್ಗೆ ನಾನು ಹೇಳಲೇಬೇಕು. ಸೊ ಮೊದಲನೇದಾಗಿ ರೂಬಿನ್ ಅನ್ನುವಂತ ತಳಿ. ಸೊ ಈ ತಳಿ ಹೆಚ್ಚು ಇಳುವರಿ ನೀಡುವಂತ ತಳಿ ಸ್ನೇಹಿತರೆ. ಸಾಕಷ್ಟು ರೈತರು ಇದೇ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಹಿಲ್ಸ್ ಐಡಿಯಲ್ ಅನ್ನುವಂತ ತಳಿ. ಸೊ ಈ ವಿಧದ ಸಸ್ಯಗಳು ಮಧ್ಯಮ ಎತ್ತರದ ಹಾಗೆ 75 ರಿಂದ 80 ಸೆಂಟಿಮೀಟರ್ ಅಳತೆಯ ಸುಮಾರು 50 ಮೊಗ್ಗುಗಳನ್ನ ಹೊಂದಿರುತ್ತೆ. ಸೊ ಈ ಒಂದು ಹಸಿರು ಮೊಗ್ಗುಗಳು 7 ರಿಂದ 8 ಗ್ರಾಮ್ ತೂಗುತ್ತೆ ಸ್ನೇಹಿತರೆ. ಒಂದು ಸಸ್ಯ 200 ರಿಂದ 400 ಮೊಗ್ಗುಗಳನ್ನ ಉತ್ಪಾದಿಸುತ್ತೆ. ಸೊ ಪ್ರತಿ ಹೆಕ್ಟೇರ್ಗೆ ಹೇಳೋದಾದ್ರೆ ಸರಾಸರಿ 100 ರಿಂದ 150 ಕ್ವಿಂಟಲ್ ಇಳುವರಿಯನ್ನ ನಾವು ಇದರಿಂದ ಪಡಿಬಹುದು. ಇನ್ನು ಮೂರನೇದಾಗಿ ಝೆಡ್ ಕ್ರಾಸ್ ಅನ್ನುವಂತ ತಳಿ. ಸೊ ಈ ವಿಧ ಕಡಿಮೆ ಕಾಂಡದ ಆರಂಭಿಕ ಹಾಗೆ ಹೆಚ್ಚಿನ ಇಳುವರಿ ನೀಡುವಂತ ಜಾಪನೀಸ್ F1 ಹೈಬ್ರಿಡ್ ತಳಿ ಅಂತ ಹೇಳ್ತಾರೆ. ಸೊ ಈ ವಿಧದ ಬ್ರೆಜಿಲ್ ಮೊಳಕೆ ಒಂದೇ ಕೊಯ್ಲಿಗೆ ಸೂಕ್ತ ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ರೈತರು ಈ ತಳಿಯನ್ನ ಆಯ್ಕೆ ಮಾಡೋದಿಲ್ಲ. ಸೊ ಈ ಒಂದು ಬ್ರೆಜಿಲ್ಸ್ ಮೊಳಕೆ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಹವಾಮಾನ ಆಗಿರ್ಬೋದು, ಮಣ್ಣಿನ ವಿಚಾರದ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಯಾವ ರೀತಿ ಮಣ್ಣಿನ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಬ್ರೆಜಿಲ್ಸ್ ಮೊಗ್ಗುಗಳು ಶೀತ ಹಾಗೆ ಆರ್ಧ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಅಂದ್ರೆ 15 ಡಿಗ್ರಿ ಸೆಲ್ಸಿಯಸ್ ನಿಂದ 25 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನ ಇದರ ಒಂದು ಕೃಷಿಗೆ ಉತ್ತಮ ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ 1 ಡಿಗ್ರಿ ಸೆಲ್ಸಿಯಸ್ ನಿಂದ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿಯೊಂದಿಗೆ ಉತ್ತಮ ಗುಣಮಟ್ಟದ ಮೊಗ್ಗುಗಳನ್ನ ನಾವು ಈಸಿಯಾಗಿ ಪಡಿಬಹುದು ಸ್ನೇಹಿತರೆ. ಸೊ ಎಲೆಕೋಸಿಗೆ ಹೋಲಿಸಿದ್ರೆ ಈ ಒಂದು ತರಕಾರಿಗೆ ದೀರ್ಘಾವಧಿಯ ಬೆಳವಣಿಗೆಯ ಒಂದು ಅವಧಿ ಬೇಕಾಗುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಇದು. ಸೊ ಇದಕ್ಕೆ ಹೆಚ್ಚು ತಾಪಮಾನ ಸಿಕ್ಕಿದ್ರೆ ಗುಣಮಟ್ಟದ ಮೊಳಕೆಯನ್ನ ಉತ್ಪಾದಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ಇಷ್ಟೇ ತಾಪಮಾನ ಇರಬೇಕು ಸ್ನೇಹಿತರೆ. ನಾನು ಅದು ಎಷ್ಟು ಅನ್ನೋದು ಆಗ್ಲೇ ಹೇಳಿದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದ್ರೆ
ಹೇಳೋದಾದ್ರೆ ಬ್ರೆಜಿಲ್ಸ್ ಮೊಗ್ಗುಗಳನ್ನ ವಿವಿಧ ಮಣ್ಣಿನಲ್ಲಿ ನಾವು ಬೆಳಿಬಹುದು. ಯಾವ ಮಣ್ಣಾದ್ರೂ ಓಕೆ. ಅದಾಗ್ಯೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಮರಳು ಮಿಶ್ರಿತ ಲೋಮ್ ಮಣ್ಣಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತೆ. ಅಂದ್ರೆ 6 ರಿಂದ 7 ನಡುವೆ pH ಮಟ್ಟ ಇರಬೇಕಾಗತ್ತೆ. ಉತ್ತಮ ಸಾವಯವ ಪದಾರ್ಥಗಳನ್ನ ಹೊಂದಿರುವಂತ ಮಣ್ಣು ಇದರ ಕೃಷಿಗೆ ಸೂಕ್ತ. ಇನ್ ಕೇಸ್ ನೀವು ಈ ಕೃಷಿಯನ್ನ ಮಾಡ್ತೀರಿ ಅಂತಂದ್ರೆ ಮಣ್ಣಿನ pH ಮಟ್ಟ ಆಗಿರ್ಬೋದು, ಹವಾಮಾನವನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಇನ್ನು ಬ್ರೆಜಿಲ್ಸ್ ಮೊಳಕೆ ಇದರ ಒಂದು ಬೇಸಾಯದ ಬಗ್ಗೆ ಹೇಳೋದಾದ್ರೆ ಈ ಮೊಗ್ಗುಗಳನ್ನ ಮುಖ್ಯವಾಗಿ ಬೀಜಗಳ ಮೂಲಕ ನಾವು ಹರಡಬೇಕಾಗತ್ತೆ. ಇನ್ನು ಅಂಗಾಂಶ ಕೃಷಿ ಮೂಲಕ ಕೂಡ ನೀವು ಮಾಡಬಹುದು. ಸೊ ಮುಖ್ಯವಾಗಿ ನೀವು ಹೊಲವನ್ನ 5 ರಿಂದ 6 ಬಾರಿ ಉಳ್ಬೇಕಾಗತ್ತೆ. ಸೊ ಭೂಮಿಯನ್ನ ಸಮತಟ್ಟು ಮಾಡಬೇಕಾಗತ್ತೆ. ಹಿಂದೆ ಯಾವುದೇ ಬೆಳೆಗಳನ್ನ ಬೆಳೀತಿದ್ರೆ ಕಳೆ ಮುಕ್ತಗೊಳಿಸಬೇಕಾಗತ್ತೆ. ಸೊ 3 × 3 ಮೀಟರ್ ಅಥವಾ 4 × 4 ಮೀಟರ್ ಗಾತ್ರದ ಸಣ್ಣ ಬೆಡ್ ಅನ್ನ ನೀವು ಮೊದಲನೇದಾಗಿ ತಯಾರಿಸ್ಕೊಳ್ಬೇಕು. ಸೊ ಪ್ರತಿ ಹೆಕ್ಟೇರ್ಗೆ 500 ಗ್ರಾಂ ಬೀಜ ಇಲ್ಲಿ ಬೇಕಾಗುತ್ತೆ. ಸೊ ಬೀಜಗಳನ್ನ 5 ರಿಂದ 7 ಸೆಂಟಿಮೀಟರ್ ಅಂತರದಲ್ಲಿ 1.5 ರಿಂದ 2 ಸೆಂಟಿಮೀಟರ್ ಆಳದಲ್ಲಿ ಬಿತ್ತಬೇಕಾಗುತ್ತೆ. ಸೊ ಬಿತ್ತನೆ ಮಾಡಿದ ತಕ್ಷಣ ಹುಲ್ಲಿನಿಂದ ನೀವು ಮಲ್ಚಿಂಗ್ ಮಾಡಬೇಕು. ಇಲ್ಲಿ ಮಲ್ಚಿಂಗ್ ಇಂಪಾರ್ಟೆಂಟ್. ಸೊ ಮೊಳಕೆ ಒಡೆಯೋದಕ್ಕೆ ಸುಮಾರು 4 ರಿಂದ 5 ದಿನ ತೆಗೆದುಕೊಳ್ಳುತ್ತೆ. ಇನ್ನು 35 ರಿಂದ 40 ದಿನದಲ್ಲಿ ಸಸಿಗಳು ಸಮೃದ್ಧ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಹೇಳ್ತೀನಿ, ನೀವು ಏನ್ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು. ವಸಂತ ಕಾಲದ ಆರಂಭದಲ್ಲಿ ಅಂದ್ರೆ ಮಾರ್ಚ್, ಏಪ್ರಿಲ್ ಜೊತೆಗೆ ಶರತ್ಕಾಲದ ಆರಂಭದಲ್ಲಿ ತಂಪಾದ ತಾಪಮಾನದಲ್ಲಿ ಬ್ರೆಜಿಲ್ಸ್ ಮೊಗ್ಗುಗಳನ್ನ ನೀವು ನಾಟಿ ಮಾಡಬೇಕಾಗತ್ತೆ. ಅಂದ್ರೆ ಇಲ್ಲಿ ತಂಪಾದ ವಾತಾವರಣ ಇಂಪಾರ್ಟೆಂಟ್. ಸೊ ಬ್ರೆಜಿಲ್ಸ್ ಮೊಗ್ಗುಗಳಿಗೆ ಹರಡೋದಕ್ಕೆ ಸ್ಥಳಾವಕಾಶ ತುಂಬಾ ಬೇಕಾಗತ್ತೆ. ಸೊ ಮಣ್ಣಿನ ತೇವಾಂಶವನ್ನ ನಿಯಮಿತವಾಗಿ ನೀವು ಪರಿಶೀಲನೆ ಮಾಡ್ತಾ ಇರಬೇಕಾಗತ್ತೆ. ಸೊ ವಾರಕ್ಕೆ 1 ರಿಂದ 1.5 ಇಂಚುಗಳಷ್ಟು ನೀರನ್ನ ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಮಣ್ಣಿನ ತೇವಾಂಶವನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಕಳೆಗಳನ್ನ ತಡೆಯೋದಕ್ಕೆ ನೀವು 3 ಇಂಚಿನ ಮಲ್ಚಿಂಗ್ ಪದರ ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಮಲ್ಚಿಂಗ್ ಅನ್ನೋದು ಈ ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊಗ್ಗು ದೃಢವಾಗಿ ಹಾಗೆ ಹಸಿರಾಗಿರುವಾಗ ನೀವು ಕೊಯ್ಲು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಯಾವಾಗ ಮೊಗ್ಗುಗಳು ಹಸಿರಾಗ್ತಾ ಬಂತು ಅವಾಗ ಕೊಯ್ಲು ಮಾಡಬಹುದು. ಸೊ ನೀವು ಪರಿಶೀಲನೆ ಮಾಡ್ತಾ ಇರಬೇಕು. ಹಾಗೆ ಸ್ನೇಹಿತರೆ ಯಾವುದೇ ಕೃಷಿ ನಾವು ಮಾಡ್ತೀವಿ ಅಂತಂದ್ರೆ ಕೀಟಗಳು ಬಂದೇ ಬರುತ್ತೆ. ಇನ್ನು ಈ ಬ್ರೆಜಿಲ್ಸ್ ಮೊಗ್ಗುಗಳು ಈ ಒಂದು ಕೃಷಿಯಲ್ಲೂ ಕೂಡ ಕೀಟಗಳು ಬರುತ್ತೆ. ಸೊ ಹಾರ್ಲೆ ಕ್ವೀನ್ ಬಗ್ಗಳಾಗಿರ್ಬೋದು, ಎಲೆಕೋಸು ಲೋಫರ್ಗಳಾಗಿರ್ಬೋದು, ಡೈಮಂಡ್ ಬ್ಯಾಕ್ ಚಿಟ್ಟೆ ಆಗಿರ್ಬೋದು, ಕಟ್ ವರ್ಮ್ ಆಗಿರ್ಬೋದು, ಎಲೆಕೋಸು ಮ್ಯಾಗೋಟ್ ಆಗಿರ್ಬೋದು, ಥ್ರೈಪ್ಸ್, ವೆಬ್ ವರ್ಮ್ಗಳು ಸಾಕಷ್ಟು ಬರುತ್ತೆ. ಹಾಗೆ ಗಿಡ ಹೇನುಗಳನ್ನ ಇಲ್ಲಿ ನಿಯಂತ್ರಿಸೋದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ನೀರಾವರಿ ವಿಚಾರಕ್ಕೆ ಬರೋದಾದ್ರೆ ಮಣ್ಣಿನಲ್ಲಿ ಉತ್ತಮ ಬೇರಿನ ನೆಲೆಗಾಗಿ ಮೊಳಕೆ ನಾಟಿ ಮಾಡಿದ ತಕ್ಷಣ ಮೊದಲ ನೀರಾವರಿಯನ್ನ ನೀವು ಮಾಡಬೇಕಾಗುತ್ತೆ. ಬೇರು ಚೆನ್ನಾಗಿ ಹರಡಬೇಕು ಅಂದ್ರೆ ಇಲ್ಲಿ ಮೊದಲು ನೀರಾವರಿ ಮಾಡಬೇಕು ನಾಟಿ ಮಾಡಿದ ತಕ್ಷಣ. ಸೊ ನಂತರ ಹವಾಮಾನ ಆಗಿರ್ಬೋದು, ವೆದರ್ ನೋಡ್ಕೊಂಡು ನೀವು ಅದರ ಒಂದು ಆಧಾರದ ಮೇಲೆ 2 ವಾರಗಳ ಮಧ್ಯಂತರದಲ್ಲಿ ನೀರನ್ನ ನೀಡ್ತಾ ಹೋಗ್ಬೇಕಾಗತ್ತೆ. ಸೊ ಮೊಗ್ಗುಗಳ ಇಳುವರಿ ಸಮಯದಲ್ಲಿ ಮಾತ್ರ ನೀರಾವರಿಯನ್ನ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಇನ್ನು ಕೊಯ್ಲಿನ ಬಗ್ಗೆ ಕೂಡ ಹೇಳ್ತೀನಿ. ಸೊ ಮೊಗ್ಗುಗಳು ಗರಿಷ್ಠ ಗಾತ್ರ ಹಾಗೆ ಸಾಂದ್ರತೆಯನ್ನ ಪಡೆದಂತ ಸಂದರ್ಭದಲ್ಲಿ ನೀವು ಕೊಯ್ಲು ಮಾಡಬಹುದು. ಸೊ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಹಾಳಾಗಿ ಹೋಗ್ಬಿಡುತ್ತೆ ಇಳುವರಿ. ಸೊ ಸಾಮಾನ್ಯವಾಗಿ 4 ರಿಂದ 6 ಕೊಯ್ಲುಗಳನ್ನ ನೀವು ಮಾಡಬಹುದು ಸ್ನೇಹಿತರೆ. ಹಾಗಾದ್ರೆ ಇಳುವರಿ ಎಷ್ಟು ಬರುತ್ತೆ ಅಂತ ನೀವು ಕೇಳಬಹುದು. ಸೊ ಯಾವುದೇ ಬೆಳೆಗಳ ಇಳುವರಿ ಮುಖ್ಯವಾಗಿ ನಿರ್ವಹಣೆ ಆಗಿರ್ಬೋದು, ನಾಟಿ ವಿಧಾನ ಆಗಿರ್ಬೋದು, ತಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ನೀವು ಮೇಂಟೆನೆನ್ಸ್ ಮಾಡಿರ್ತೀರಾ ಅಂತ. ಸೊ ಮೊದಲ ಕೊಯ್ಲಿನಲ್ಲಿ 40 ರಿಂದ 50 ಕ್ವಿಂಟಲ್ ಪ್ರತಿ ಹೆಕ್ಟೇರ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಕೊಯ್ಲು ಅಂತ ಬಂದ್ರೆ 100 ರಿಂದ 125 ಕ್ವಿಂಟಲ್ 1 ಹೆಕ್ಟೇರ್ಗೆ ನಿರೀಕ್ಷಿಸಬಹುದು. ಸೊ ಕೊಯ್ಲು ಮಾಡಿದ ಮೊಗ್ಗುಗಳನ್ನ ಗ್ರೇಡಿಂಗ್ ಮಾಡಬೇಕಾಗುತ್ತೆ. ಯಾವುದು ಎ ಗ್ರೇಡ್, ಬಿ ಗ್ರೇಡ್ ಆ ರೀತಿ ಗ್ರೇಡ್ ಮಾಡಿ ನೀವು ಪ್ಯಾಕ್ ಮಾಡಿ ನೀವು ಮಾರುಕಟ್ಟೆಗೆ ಕಳಿಸಬಹುದು ಸ್ನೇಹಿತರೆ. ಸೊ ಇಲ್ಲಿ ಈ ಒಂದು ವೆದರ್ ಅಂತ ಬಂದಾಗ ನಿಮಗೆ ಸೆಕೆಗಾಲ ಆಗಿರ್ಬೋದು ಅಥವಾ ಬೇಸಿಗೆ ಕಾಲ ಅಂತ ಹೇಳ್ತೀವಿ, ಈ ಒಂದು ಕೃಷಿಗೆ ಸೂಕ್ತ ಅಲ್ಲ. ಸೊ ಕಂಪ್ಲೀಟ್ ಆಗಿ ಕೋಲ್ಡ್ ಇರುವಂತ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಫಾರಿನ್ ಕಂಟ್ರೀಸ್ ಅಲ್ಲಿ ಇದನ್ನ ಜನ ಹೆಚ್ಚಾಗಿ ಸೇವಿಸ್ತಾರೆ. ಜೊತೆಗೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಈ ಕಡೆಯ ಜನ ಸಾಕಷ್ಟು ಒಂದು ಪ್ರಮಾಣದಲ್ಲಿ ಈ ಒಂದು ಬ್ರೆಜಿಲ್ಸ್ ಮೊಳಕೆಯನ್ನು ತಮ್ಮ ಆಹಾರದಲ್ಲಿ ದಿನನಿತ್ಯದಲ್ಲಿ ಸೇವಿಸ್ತಾರೆ. ಹಾಗಾಗಿ ಈ ಒಂದು ಕೃಷಿಯನ್ನ ಟ್ರೈ ಮಾಡಿ ನೋಡಿ. ಕಡಿಮೆ ಜಾಗದಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಮಣ್ಣಿನ pH ಮಟ್ಟ ಆಗಿರ್ಬೋದು, ವೆದರ್ ಅನ್ನ ನೋಡ್ಕೊಂಡು ಈ ಕೃಷಿಯನ್ನ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು. ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ ಬೈ ಬಾಯ್.